ಸರ್ಕಾರದ ಹುದ್ದೆಗಳು ಖಾಲಿ ಖಾಲಿ ಹೊಡಿತಾ ಇದ್ದಾವೆ. ನೇಮಕ ಮಾಡೋದಕ್ಕೆ ಮೀನಾಮೇಷ ಏನು ರಾಹುಗಾಲ ಗುಳಿಕೆ ಕಾಲ ಏನಾದ್ರೂ ನೋಡ್ತಾ ಇದ್ದೀರಾ, ಅಥವಾ ಅದಕ್ಕೇನಾದ್ರೂ ಇಂಥ ಸಂದರ್ಭದಲ್ಲಿ ಮಾಡಿದ್ರೆ ಅದಕ್ಕೆ ಸರ್ಕಾರಕ್ಕೆ ಒಳ್ಳೇದು ಅಂತ ಯಾರಾದ್ರೂ ಜ್ಯೋತಿಷ್ಯ ಹೇಳಿದಾರಾ? ಹುದ್ದೆ ಭರ್ತಿ ಮಾಡಿ ಅಂತ ಆಕಾಂಕ್ಷಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಚಲೋ ಎಚ್ಚರಿಕೆ ನೀಡಿದ ಯುವ ಜನತೆ. ನೆನ್ಪಿಟ್ಕೊಳ್ಳಿ, ಯುವ ಜನತೆಯನ್ನ ರೊಚ್ಚಿಗೇಳಿಸುವಂತ ಕೆಲಸ ಯಾವ ಸರ್ಕಾರ ಮಾಡಿದ್ರು ಅದು ಒಳ್ಳೇದಲ್ಲ. ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕಾಂತಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಆಕಾಂಕ್ಷಿ ಯುವಕರು ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಫಾರ್ ದ ಸೆಕೆಂಡ್ ಟೈಮ್, ಕಳೆದ ಸೆಪ್ಟೆಂಬರ್ನಲ್ಲಿ ಒಂದ್ಸಲ ಆಗಿತ್ತು, ಮೊನ್ನೆ ಒಂದ್ಸಲ ಆಗಿದೆ. ಆಗಲೂ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸ ಪೊಲೀಸರು ಮಾಡಿದ್ರು, ಮೊನ್ನೆನೂ ಮಾಡಿದ್ರು. ಧಾರವಾಡದ ಪ್ರತಿಭಟನೆಗೆ ರಾಜ್ಯಾದ್ಯಂತ ಭಾರಿ ಬೆಂಬಲ ಸಿಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಯಾಕೆ ಅಂದ್ರೆ ಯುವ ಜನತೆ ಸಾಕಷ್ಟು ಜನ ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ. ಕೆಲಸ ಇಲ್ಲದೆ ಅವರ ಮೈಂಡ್ ಇದೆಯಲ್ಲ, ಎಷ್ಟೋ ಜನ ಕ್ರಿಮಿನಲ್ಗಳಾಗ್ತಾ ಇದ್ದಾರೆ. ಜೀವನ ನಡೆಸಬೇಕು, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಕಳ್ತನಕ್ಕೆ ಇಳಿತಾ ಇದ್ದಾರೆ, ಸುಲಿಗೆಗೆ ಇಳಿತಾ ಇದ್ದಾರೆ, ದರೋಡೆಗೆ ಇಳಿತಾ ಇದ್ದಾರೆ. ಅಂಡ್ ಧಾರವಾಡ ವಿದ್ಯಾಕಾಶಿ ಅಂತ ಹೇಳ್ತೀವಿ. ನನಗೆ ತಿಳಿದ ಮಟ್ಟಿಗೆ ರಾಜ್ಯದಲ್ಲಿ ದಿ ಹೈಯೆಸ್ಟ್ ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಮಾಡುವಂತ ಅಭ್ಯರ್ಥಿಗಳು ಯಾರಾದ್ರೂ ಇದ್ರೆ ಅದು ಧಾರವಾಡದಲ್ಲಿ ಹೈಯೆಸ್ಟ್ ಇನ್ಸ್ಟಿಟ್ಯೂಷನ್ಗಳಿದಾವೆ. ರಾಜ್ಯದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಹೋಗಿ ಇತ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಅದು SDA ಆಗಿರ್ಬೋದು, FDA ಆಗಿರ್ಬೋದು, PSI ಆಗಿರ್ಬೋದು, ಕಾನ್ಸ್ಟೇಬಲ್ ಇರ್ಬೋದು, ಯಾವುದೇ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ಮುಖಾಂತರ ಮಾಡುವಂತಹ ಹುದ್ದೆಗಳಿಗೆ ಅಲ್ಲಿ ತರಬೇತಿಯನ್ನ ಪಡ್ಕೊಂಡು ಹಗಲು ರಾತ್ರಿ ಕಷ್ಟ ಪಡ್ಕೊಂಡು ಓದ್ತಾರೆ. ಅದಕ್ಕೋಸ್ಕರನೇ ಇಫ್ ಯು ಕಂಪೇರ್ ಸರ್ಕಾರಿ ಕೆಲಸದಲ್ಲಿರುವಂತಹ ಪರ್ಸೆಂಟೇಜ್, ನೀವು ಉತ್ತರ ಕರ್ನಾಟಕ ಭಾಗದವ್ರು ಹೈಯೆಸ್ಟ್ ಜನ ಇರ್ತಾರೆ, ನೀವು ಲೆಕ್ಕ ಹಾಕೊಳ್ಳಿ, ನೀವು ಪರ್ಸೆಂಟೇಜ್ ಕಂಪೇರ್ ಮಾಡಿದ್ರೆ. ಸೊ ಈ ರೀತಿ ಇರೋವಂಥ ಯುವಕರು ನೀವು ಸರ್ಕಾರ ನೇಮಕಾತಿ ಮಾಡ್ತಾ ಇಲ್ಲ ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು? ಭರ್ತಿ ಮಾಡ್ತಿದೀವಿ ಅಂತ CM ಸಿದ್ದರಾಮಯ್ಯ ಭರವಸೆ ಕೊಡ್ತಾರೆ, ಆದ್ರೆ ನನಗೆ ಗೊತ್ತಿಲ್ಲ ಅದು ಯಾವಾಗ ಭರ್ತಿ ಮಾಡಿದ್ರು ಅಂತ. ಮುಂದಿನ ವರ್ಷಗಳಲ್ಲಿ ಹೆಚ್ಚಿನ ನೇಮಕಾತಿ ಅಭಯ, ಅದನ್ನೇ ಹೇಳಿದ್ನಲ್ಲ, ಇಲ್ಲಿವರೆಗಂತೂ ಮಾಡಿಲ್ಲ. ಸರ್ಕಾರ ಬಂದು 3 ವರ್ಷ ಆದ್ರೂ ಮೇಜರ್ ಕನ್ಸರ್ನ್ ನಿರುದ್ಯೋಗ, ಅದನ್ನ ಫಸ್ಟ್ ಫುಲ್ಫಿಲ್ ಮಾಡಬೇಕಾಗಿತ್ತು, ಅದನ್ನೇ ಮಾಡಿಲ್ಲ. 2.84 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದಾವೆ. ಸದ್ಯ ನೇಮಕಾತಿಗೆ ಒಳ ಮೀಸಲಾತಿ ನೆಪವನ್ನ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಎಲ್ಲದರಲ್ಲೂ ಜಾತಿ ತಂದಿಟ್ಟು ಆಡೋದೇ ಈ ರಾಜಕಾರಣಿಗಳು. ಅದಕ್ಕೆ ಮೊನ್ನೆ BJP-ಅವ್ರಿಗೂ ಘೇರವಾಗಿ ಕಳಿಸಿದ್ರು ಅಲ್ಲಿನ ಯುವಕರು. ನೀವು ಬೇಡ, ನಿಮ್ ರಾಜಕೀಯನೂ ಬೇಡ, ನಮ್ಮ ಜೀವನ ನಾವು ರೂಪಿಸ್ಕೊಳ್ತೀವಿ ಅಂತ ಹೇಳಿ. ಸಮಸ್ಯೆ ಪರಿಹರಿಸಬೇಕು ಅನ್ನೋ ಮನಸ್ಸಿದ್ರೆ ಇಷ್ಟು ದಿನ ಬೇಕೇನ್ರಿ ನಿಜವಾಗ್ಲೂ ಈ ಸರ್ಕಾರಗಳಿಗೆ? ನಾಚಿಗೆಟ್ಟು ಸರ್ಕಾರಗಳದು, ಯಾವುದೇ ಸರ್ಕಾರಗಳಾಗಿರ್ಲಿ, ಕೇಂದ್ರ ಆಗಿರ್ಲಿ, ರಾಜ್ಯ ಆಗಿರ್ಲಿ, ಅಧಿಕಾರಕ್ಕೆ ಬರೋವರೆಗೂ ನಾಯಕರಿಂದ ಕಲರ್ಫುಲ್ ಭರವಸೆಗಳನ್ನ ಕೊಡ್ತೀರಾ, ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ ಅಂತ ಹೇಳಿ. ಸದ್ಯ ಈ ಗ್ಯಾರಂಟಿಗಳ ಹೊರಗೆ ನೇಮಕಾತಿ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ. ಯಾಕೆ ಅಂದ್ರೆ ಇರುವಂತ ಇಲಾಖೆಗಳಲ್ಲೇ ಸರಿಯಾಗಿ ಸಂಬಳ ಕೊಡಕ್ಕಾಗ್ತಿಲ್ಲ, ಪಿಂಚಣಿ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ. ಅಂಗನವಾಡಿಯಿಂದ ಹಿಡಿದು ಸಾರಿಗೆ ನೌಕರರಿಂದ ಹಿಡಿದು ಬಹಳ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವಂಥ ಅಧಿಕಾರಿಗಳಿಗೆ ಸರಿಯಾಗಿ ಸಂಬಳ ಆಗ್ತಿದೆಯೇ ಹೊರತು ಕೆಳ ಹಂತದ ಸಿಬ್ಬಂದಿ ಅಧಿಕಾರಿ ವರ್ಗದವರಿಗೆ ಸಂಬಳದ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಆರ್ ಅಶೋಕ್, DK ಶಿವಕುಮಾರ್, BY ವಿಜೇಂದ್ರ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ನಾವು ಮಾಡ್ತಾ ಇದ್ದೀವಿ, ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಅಡಚಣೆ ಬಂತು, ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ, ನಾವೆಲ್ಲ ಅಲ್ಲೇ PSCಗೆಲ್ಲ ಕೊಟ್ಟಿದ್ದೀವಿ. ಇವತ್ತು ನಾನು ಧಾರವಾಡಕ್ಕೆ ಬಂದಿರೋ ಕಾರಣ, ರಾಜ್ಯ ಸರ್ಕಾರ ಕಳೆದ 3 ವರ್ಷದಲ್ಲಿ ಯಾವುದೇ ನೇಮಕಾತಿಯನ್ನ ಮಾಡದೆ ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ವಿದ್ಯಾರ್ಥಿಗಳು ಕೋಚಿಂಗ್ ಅಲ್ಲಿ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಕೋಚಿಂಗ್ ತಗೊಂಡಿದ್ದಾರೆ, ಕಾಯ್ತಾ ಇದ್ದಾರೆ. ಎಲ್ಲ ಬಡವರ ಮಕ್ಕಳು. ಕಳೆದ 3 ವರ್ಷದಿಂದ ಇವರ ಯೋಗ್ಯತೆಗೆ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿಲ್ಲ. ಇಷ್ಟೊತ್ತಿಗೆ ಖಾಲಿ ಇರುವಂತದ್ದು 2.5 ಲಕ್ಷ, 2,84,000 ಖಾಲಿ ಇರೋದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು
65,000ಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಕೊಟ್ಟು 6 ತಿಂಗಳಾಯ್ತು, ಮಾಡಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಕುರ್ಚಿ ಕಾಳಗ ಇಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಅವರಿಗೆ ಸಮಯಾವಕಾಶ ಸಿಗ್ತಾ ಇಲ್ಲ. ನಿನ್ನೆ ಮುಖ್ಯಮಂತ್ರಿಗಳ ಪತ್ರಿಕಾ ಹೇಳಿಕೆಯನ್ನ ನಾನು ಗಮನಿಸಿದ್ದೇನೆ. ನೋಡಿ, ಇಷ್ಟು ಗಂಭೀರವಾಗಿರ್ತಕ್ಕಂಥ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾ ಹೇಳಿಕೆಗೆ ಸೀಮಿತ ಮಾಡ್ತಾರೆ. ಏನ್ ಹೇಳ್ತಾರೆ ಅಲ್ಲಿ? ಧಾರವಾಡದಲ್ಲಿ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳ ಪ್ರತಿಭಟನೆ ಗಂಭೀರವಾಗಿ ಪರಿಗಣಿಸಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಪ್ರತಿಭಟನೆ ಪ್ರಾರಂಭ ಆಗಿ 1.5-2 ವರ್ಷ ಆಗಿದೆ. 2 ವರ್ಷ ಸಮಯ ಬೇಕಾಯ್ತಾ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ಹೇಳೋದಕ್ಕೆ ನಿಮಗೆ? ಯಾಕೆ ಇಷ್ಟು ದಿನಗಳಾದ್ರೂ ಕೂಡ ಇದ್ರ ಬಗ್ಗೆ ನೀವು ಚಕಾರ ಎತ್ತಲಿಲ್ಲ? ಹಾಗಾದ್ರೆ ರಾಜ್ಯದಲ್ಲಿ ಉದ್ಯೋಗಾಕಾಂಕ್ಷಿಗಳ ಅನುಭವಿಸುತ್ತಿರುವ ಆತಂಕ, ನಿರಾಶೆ ಮತ್ತು ಅನಿಶ್ಚಿತೆಯನ್ನ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಮಾನ್ಯ ಮುಖ್ಯಮಂತ್ರಿಗಳೇ, ಇಷ್ಟು ದಿನ ಬೇಕಾಯ್ತು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ತಮ್ಗಾಗಾದ್ರೆ? ನಾನು ಈ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ತಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಭರವಸೆ ಕೊಟ್ಟಿದ್ರಿ. ಸರ್ಕಾರ ಬಂದು 2.25 ವರ್ಷ 3 ವರ್ಷ ಆದ್ರೂ ಸಹ ಪಾಪ ಇನ್ನೂ ಕೂಡ ನಿಮಗೆ ಸಮಯಾವಕಾಶ ಸಿಕ್ಕಿಲ್ಲ. ವಿದ್ಯಾರ್ಥಿಗಳನ್ನ ಮಾತಾಡ್ಸೋದಕ್ಕೆ ನಿಮಗೆ ಸಮಯ ಸಿಕ್ಕಿಲ್ಲ. ಆ ಯುವ ಜನತೆಯ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ನಿಮಗೆ ಸಮಯಾವಕಾಶ ಸಿಗ್ತಾ ಇಲ್ಲ. ನಿನ್ನೆ ದಿನ ಹೋರಾಟ ವಿಕೋಪಕ್ಕೆ ಹೋದ್ಮೇಲೆ ಈಗ ಎಚ್ಚೆತ್ತುಕೊಂಡಿದ್ದೇವೆ ಅನ್ನೋ ಒಂದು ನಾಟಕವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕ್ರಿ, ಮಾತಾಡಬೇಕು. ಫಸ್ಟ್ ನಾವು ಮಾತಾಡ್ಬೇಕು, ಧ್ವನಿ ಎತ್ತುವಂತ ಧೈರ್ಯವನ್ನ ಬೆಳೆಸ್ಕೊಳ್ಬೇಕು. ಸರ್ಕಾರದ ವಿರುದ್ಧ ಆಗಲಿ, ಶೋಷಣೆಯ ವಿರುದ್ಧ ಆಗಲಿ, ಅನ್ಯಾಯ ನಡೀತಿದೆ ಅಂದಾಗ ವಿ ಶುಡ್ ರೇಸ್ ಅವರ್ ವಾಯ್ಸ್. ನಮ್ಮ ಧ್ವನಿ ಎತ್ತಬೇಕು. ಯಾಕೆ ಅಂದರೆ ಇವತ್ತು ನೀವು ಗಮನಿಸಿದ್ರೆ ಇವತ್ತು ಕ್ರೈಮಲ್ಲಿ ಭಾಗಿಯಾಗ್ತಾರೋರು ಯಾರು ಗೊತ್ತಾ? PUC ಸ್ಟೂಡೆಂಟ್ಸು, ಡಿಗ್ರಿ ಮುಗಿಸಿರೋರು, IT ಪ್ರೊಫೆಷ್ನಲ್ಸು, ಈ ಥರ ಪ್ರೊಫೆಷ್ನಲ್ ಫೀಲ್ಡಲ್ಲಿರೋರೇ ಇವತ್ತು ಕ್ರಿಮಿನಲ್ಗಳಾಗ್ತಾ ಇರೋದು ಹೆಚ್ಚಿನ ಸಂಖ್ಯೆಗೆ. ಯಾಕೆ ಗೊತ್ತಾ? ಮಾಡೋಕ್ಕೆ ಕೆಲಸ ಇಲ್ಲ, ಕೈಯಲ್ಲಿ ಕೆಲಸ ಇಲ್ಲ, ನರಳ್ತಾ ಇದ್ದಾರೆ ಯುವ ಜನತೆ, ಅಡ್ಡದಾರಿ ಹಿಡಿತಿದ್ದಾರೆ, ಸೋಷಿಯಲ್ ಮೀಡಿಯಾಗಳ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ. ಯಾಕೆ ಹೇಳಿ? ಸಮಾಜ ಅವರನ್ನು ಹಂಗೆ ಮಾಡಿಬಿಟ್ಟಿದೆ. ಮಾಡ್ತಾ ಇದ್ದೀವಿ ನಾವೆಲ್ಲ ಸೇರ್ಕೊಂಡು ಅವರನ್ನು ಹಾಗೆ. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ಅಶ್ವಿನಿ ಶಂಕರ್ ಇದ್ದಾರೆ. ಅಶ್ವಿನಿಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರಿದ್ದಾರೆ. ಕುಮಾರ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷ್ಣ, AIDYO ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ನ ವೈಸ್ ಪ್ರೆಸಿಡೆಂಟ್ ಕೃಷ್ಣ ಅವರಿದ್ದಾರೆ. ಕೃಷ್ಣ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿದ್ಯಾರ್ಥಿ ಮುಖಂಡ ಕಾಂತ್ ಕುಮಾರ್ ಅವ್ರಿಗೆ ಜಾಯ್ನ್ ಆಗ್ತಿದ್ದಾರೆ. ಕಾಂತ್ ಕುಮಾರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ನಮಸ್ತೆ ನಮಸ್ತೆ. ನಾನು ಮೊದಲಿಗೆ ಕಾಂತ್ ಕುಮಾರ್ ಹತ್ರನೇ ಮಾತಾಡ್ತೀನಿ, ಅದಾದ ನಂತರ ನಿಮ್ಮಗಳ ಹತ್ರ ಮಾತನಾಡ್ತೀನಿ. ಕಾಂತ್ ಕುಮಾರ್, ಇದು 2ನೇ ಸಲ ಧಾರವಾಡದಲ್ಲಿ ಈ ತರ ಒಂದು ವಿದ್ಯಾರ್ಥಿಗಳು ಯುವಕರು ಪ್ರತಿಭಟನೆಗೆ ಇಳಿದಿದ್ದು ಸರ್ಕಾರದ ವಿರುದ್ಧ. ಬಿಜೆಪಿ ಬಂತು, ಸಪೋರ್ಟ್ ಮಾಡ್ತೀವಿ ಅಂದ್ರೆ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿಲ್ಲ, ನಮಗೆ ಇದ್ರಲ್ಲಿ ರಾಜಕೀಯ ಬೆರೆಸೋದಕ್ಕೆ ಬೇಡ ಅನ್ನೋ ಮಟ್ಟಿಗೆ ಯುವ ಜನತೆ ರೊಚ್ಚಿಗೆದ್ದಿದ್ರು ಅಂತಂದ್ರೆ ನಿರುದ್ಯೋಗದ ಸಮಸ್ಯೆ ಎಷ್ಟಿದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಸೊ ನಿಮ್ಮ ಮೊದಲ ಪ್ರತಿಕ್ರಿಯೆ ಕಾಂತ್ ಕುಮಾರ್ ಇದ್ರ ಬಗ್ಗೆ? ಮೇಡಮ್, ಇದು ಧಾರವಾಡದಲ್ಲಿ 4th ಟೈಮ್ ಮೇಡಮ್, 2 ಸರಿ ಮಾಸಿವ್ ಪ್ರೊಟೆಸ್ಟ್ ಆಗಿರೋದು. ಈ ಒಂದು ಪ್ರೊಟೆಸ್ಟ್ ಸುಮ್ಮನೆ ಯಾರು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಮೇಡಮ್. ಇದು ಸರ್ಕಾರ ಬಂದು 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಅವಾಗ ಇದ್ದಿದ್ದು 2.5 ಲಕ್ಷ ಖಾಲಿ ಹುದ್ದೆಗಳು. ಅಂದ್ರೆ 43 ಇಲಾಖೆಯಿಂದ 2.5 ಲಕ್ಷ ಖಾಲಿ ಹುದ್ದೆ ಇತ್ತು. ಇವಾಗ ಪ್ರೆಸೆಂಟ್ 43 ಇಲಾಖೆಯಿಂದ 7,84,000 ಖಾಲಿ ಹುದ್ದೆ ಇದೆ. ಇವರು ಪ್ರಣಾಳಿಕೆಯಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಇವ್ರು ಲಾಸ್ಟ್ 3 ವರ್ಷದಿಂದ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಇಲ್ಲಿ ಸ್ಟೂಡೆಂಟ್ಸ್ ಸುಮಾರು 5 ವರ್ಷದಿಂದ, 2 ವರ್ಷ ಕೋವಿಡ್, 1 ವರ್ಷ ಎಲೆಕ್ಷನ್ ಇಯರ್, 2 years ರಿಸರ್ವೇಶನ್ ಅಂತ ಹೇಳ್ಬಿಟ್ಟು 5 ವರ್ಷದಿಂದ ತುಂಬಾ ಸಫರ್ ಆಗ್ತಾ ಇರೋಂಥದ್ದು. ಈ ಲಾಸ್ಟ್ ಈ ಸರ್ಕಾರನ ಇಷ್ಟು ಜನ ಎಲೆಕ್ಟ್ ಆಗಿ ಇಷ್ಟು ಸರ್ಕಾರಕ್ಕೆ ತಂದಿರೋ ಒಂದು ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಸ್ಟೂಡೆಂಟ್ಸ್ ಸರ್ಕಾರ ರಿಕ್ರೂಟ್ಮೆಂಟ್ ಮಾಡುತ್ತೆ ಅಂತ ಹೇಳಿ. ಅದ್ರಲ್ಲಿ ಈ ಸರ್ಕಾರದಲ್ಲಿ ಮಿನಿಸ್ಟರ್ ಇರ್ಬೋದು, ಸಚಿವರು ಇರ್ಬೋದು, ಇದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇರ್ಬೋದು, ಮಾಧ್ಯಮದ ಮುಖಾಂತರ ಬಂದು ಬರೀ ಸುಳ್ಳು ಸ್ಟೇಟ್ಮೆಂಟ್ಸ್ ಹೇಳ್ಕೊಂಡು ಕಾಲಹರಣ ಮಾಡ್ಕೊಂಡು ಬಂತು ಅಂದ್ರು. ಈಗ ಕೋರ್ಟ್ ಮೇಲೆ ತೋರಿಸಿದ್ರು ಮೇಡಮ್. ಈಗ ನಾವು ಲಾಸ್ಟ್ ಟೈಮ್ ನಾವು ಧಾರವಾಡದಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದಾದ್ಮೇಲೆ ಒಂದೇ ಒಂದು ನೋಟಿಫಿಕೇಶನ್ ಮಾಡಿದ್ರು. ಅದಾದ್ಮೇಲೆ ಜನವರಿಯಲ್ಲಿ ಅದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಇವಾಗ ನಾವು ಡಿಸೆಂಬರ್ ಅಲ್ಲಿ ವಿಂಟರ್ ಸೆಷನ್ ನಡಿಬೇಕಾದ್ರೆ ನಾವು ಧಾರವಾಡದಲ್ಲಿ ಬೆಳಗಾವಿಯಲ್ಲಿ ಪ್ರೊಟೆಸ್ಟ್ ಮಾಡ್ತೀನಿ ಅಂದ್ರೆ ಪರ್ಮಿಷನ್ಸ್ ಕೊಟ್ಟಿಲ್ಲ. ಮತ್ತೆ ನಾವು ಕೋರ್ಟ್ ಹೋಗೋದ್ವಿ. ಕೋರ್ಟ್ ಅಲ್ಲಿ ನಾವು ಕೋರ್ಟ್ ಡೈರೆಕ್ಷನ್ ಮಾಡ್ತು, ಒಂದು ಕನ್ಸಿಲೇಷನ್ ಪ್ರೊಟೆಸ್ಟ್ ಪರ್ಮಿಷನ್ಸ್ ಕೊಡಿ, ಇಲ್ಲಾಂದ್ರೆ ಮಾನ್ಯ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ರು. ಸುಮಾರು 25 ಇಶ್ಯೂಸ್ ನ ಅವ್ರ ಹತ್ರ ಚರ್ಚೆ ಮಾಡಿ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿ ಅವರಿಗೆ ಕಂಪ್ಲೀಟ್ ಏನ್ ವಿದ್ಯಾರ್ಥಿಗಳ ಇಲ್ಲಿ ಸಮಸ್ಯೆಗಳಿದಾವೆ ಎಲ್ಲನೂ ಅವ್ರಿಗೆ ಮನವರಿಕೆ ಮಾಡ್ಕೊಟ್ಟಿದೀವಿ. ಅದ್ರಲ್ಲಿ ಒಂದು ಏಜ್ ರಿಲ್ಯಾಕ್ಸೇಷನ್ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಅದು ಕೊಟ್ಟಾದ್ಮೇಲೆ ಕಾನೂನು ರೀತಿಯಲ್ಲಿ ಏನೇ ಸಮಸ್ಯೆ ಇದ್ರು ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡಿ ಅಂತ ನಾನು ಅವ್ರಿಗೆ ಇದು ಹೇಳ್ಬಿಟ್ಟು ಬಂದಿದ್ವಿ. 2 ತಿಂಗಳು ಟೈಮ್ ಕೊಟ್ವಿ. 2 ತಿಂಗಳಲ್ಲಿ ಏನೂ ಬೆಳವಣಿಗೆ ಆಗಿಲ್ಲ. ಇದೇ ತಿಂಗಳು ಫೆಬ್ರವರಿಯಲ್ಲಿ 12ನೇ ತಾರೀಕು ಕೋರ್ಟ್ ಕೇಸ್ ಇತ್ತು.
11ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ವಿ. 12ನೇ ತಾರೀಕು ಇವರು ಕೋರ್ಟ್ ಅಲ್ಲಿ AG ಅವ್ರನ್ನ ಅಪೀಲೇ ಮಾಡಿಲ್ಲ, AG ಅವ್ರು ಅಟೆಂಡೇ ಆಗಿಲ್ಲ, ಆ ಕೇಸ್ ರೀಚ್ ಆಗಿಲ್ಲ. ಒಂದು ಆ ಕೇಸ್ ಪಾಸ್ ಓವರ್ ಆಯ್ತು, ಮಧ್ಯಾಹ್ನ ರೀಚ್ ಆಗಿಲ್ಲ. ಅಟ್ಲೀಸ್ಟ್ ಜೂನಿಯರ್ಸ್ ಇಲ್ಲ ಯಾರಾದ್ರೂ AG ಅವರೇ ಬಂದು ನಮಗೆ ಶಾರ್ಟ್ ಡೇಟ್ ಕೊಡಿ ಅಂತ ಹೇಳಿದ್ರೆ ವಿತಿನ್ 2 days ಡೇಟ್ ಕೊಡ್ತಿದ್ರು. ಆದ್ರೆ ಮಾರ್ಚ್ 2ನೇ ತಾರೀಕು ಹೋಯ್ತು. ಮಾರ್ಚ್ 2ನೇ ತಾರೀಕು ಡೇಟ್ ಹೋದಾಗ ಇವರು ಮಾರ್ಚ್ 2ನೇ ತಾರೀಕು ಇವ್ರು ಗ್ಯಾರಂಟಿ ಇಲ್ಲ ನಮಗೆ ಇನ್ನು ಇವಾಗ ಇವ್ರು ಮಾಡ್ತಾರಿಲ್ಲ ಅಂತ ಹೇಳಿ. ಅದು ಏನೇ ಮಿಸ್ಟೇಕ್ ಆಗಿದ್ರು ರಿಸರ್ವೇಶನ್ದು ಸರ್ಕಾರ ಅದಕ್ಕೆ ಕಾನೂನು ರೀತಿಯಲ್ಲಿ ಏನ್ ಬೇಕಾದ್ರೂ ಸರಿಪಡಿಸ್ಕೊಬಹುದು. ಒಂದ್ ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡೋಂಥ ಜವಾಬ್ದಾರಿ ಕಾನೂನು ಲೆಜಿಸ್ಲೇಟಿವ್ ಇದೆ, ಸ್ಟೇಟ್ ಬಂದ್ರೆ, ಸೆಂಟರ್ ಬಂದ್ರೆ ಪಾರ್ಲಿಮೆಂಟ್ ಇದೆ. ಇವರು ಬೇಕು ಅಂತ ಡಿಲೇ ಮಾಡ್ಕೊಂಡು ಕೋರ್ಟ್ ಮೇಲೆ ನೆಪ ಹೇಳ್ತಾ ಇದ್ದಾರೆ. ಇವತ್ತು ನೆಕ್ಸ್ಟ್ ಡೇಟ್ ಅಲ್ಲೂ ಇನ್ನೂ 1 ತಿಂಗಳು ಟೈಮ್ ತಗೊಂಡು ಮುಂದೆ ಹಾಕೊಂತ ಹೋಗ್ಬೇಕಂತ ಪ್ಲಾನ್ ಮಾಡಿದ್ರು. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಕೂಡಲೇ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗ್ಬೇಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಸಫರ್ ಆಗ್ತಾ ಇರೋದು. ಇವ್ರ ಮೇಲೆ ಅವ್ರ ಮೇಲೆ ಇವ್ರು ಹೇಳ್ಕೊಂಡ್ರೆ ಆಗಲ್ಲ ಇದು. ಯಾಕೆಂದ್ರೆ ನಾವು ನೋಡಿದೀವಿ ಈ ಭರವಸೆಗಳನ್ನು ಇವು ಅತಿ ಶೀಘ್ರದಲ್ಲಿ 2 ದಿನದಲ್ಲಿ 3 ದಿನದಲ್ಲಿ 1 ತಿಂಗಳಲ್ಲಿ ಮುಂದಿನ ತಿಂಗಳು ಮತ್ತೆ ಬಜೆಟ್ ಅಲ್ಲಿ ಲಿಸ್ಟ್ ಮಾಡ್ತಾ ಇದೀವಿ. ಪ್ರತಿ ಅಸೆಂಬ್ಲಿ ಲಿಸ್ಟ್ ಹುದ್ದೆಗಳು ಕರಿತೀವಿ. ಬರೀ ಈ ತರ ಸುಳ್ಳು ಭರವಸೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಕೊಂಡು ವಿದ್ಯಾರ್ಥಿಗಳನ್ನ ಮೂರ್ಖರಾಗಿ ಮಾಡ್ತಿದ್ದಾರೆ. ಇವತ್ತು ವಿದ್ಯಾರ್ಥಿಗಳು ಬೆಳಗ್ಗೆ ಇದ್ರೆ ಮಿನಿಮಮ್ 2 ರಿಂದ 3 ತಾಸು ನ್ಯೂಸ್ ಪೇಪರ್ ಓದ್ತಾರೆ. ಅಂತದ್ದು ಇವತ್ತು ಸ್ಟೂಡೆಂಟ್ಸ್ಗೆ ಸುಳ್ಳು ಹೇಳ್ತಾ ಇದ್ದಾರೆ. ಇವರು 40,000 ಅಂತ ಯಾವ್ದು ಅವಾಗಲೇ ಮಾಧ್ಯಮದಲ್ಲಿ ಹೇಳಿದ್ರು. ಅವರು 40,000 ಫಿಲ್ ಮಾಡಿದೀವಿ ಅಂದ್ರೆ ಲಾಸ್ಟ್ ಇವರು 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ನಾನು ಇವತ್ತು ಅವ್ರಿಗೆ ಒಂದೇ ಪ್ರಶ್ನೆ ಕೇಳಿದ್ದು, ಒಂದು ನೋಟಿಫಿಕೇಶನ್ ನೀವು ಸರ್ಕಾರ ಬಂದಾಗಿಂದ ನೋಟಿಫಿಕೇಶನ್ ಯಾವ್ದು ಮಾಡಿದಿರ ತೋರಿಸಿ ನೋಡೋಣ ಅಂದೆ. ಟೀಚರ್ ವೇಕೆನ್ಸಿ ಮ್ಯಾಮ್ 80,000 ಟೀಚರ್ ವೇಕೆನ್ಸಿ ಇದೆ. ಇವತ್ತು 676 ಸ್ಕೂಲ್ನ ಮುಚ್ಚಿದ್ದಾರೆ ಇವತ್ತು. ಯಾಕೆಂದ್ರೆ ಅಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ ಅಂತ ಹೇಳಿ. ಕ್ವಾಲಿಟಿ ಅಲ್ಲಿ ಅಡ್ಮಿಷನ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಅಲ್ಲಿ ಟೀಚರ್ಸ್ ಇಲ್ಲ ಅಂತ ಹೇಳಿ. ಇವತ್ತು ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ, ಸ್ಕೂಲ್ ಮುಚ್ತಾ ಇದೆ. ಇವತ್ತು ಅದ್ರ ಟೀಚರ್ ವೇಕೆನ್ಸಿ ಲಾಸ್ಟ್ 3 ವರ್ಷದಿಂದ ಒಂದೇ ಒಂದು ಸಿಂಗಲ್ ಹುದ್ದೆ ಫಿಲ್ ಮಾಡಿಲ್ಲ. GPSTR, PSTR, HSTR, GPSTR, ಅಸಿಸ್ಟೆಂಟ್ ಪ್ರೊಫೆಸರ್, PU ಲೆಕ್ಚರರ್, ದೈಹಿಕ ಶಿಕ್ಷಕರಿರ್ಬೋದು, ಮತ್ತೆ ನೀವು ಕಂಪ್ಯೂಟರ್ ಟೀಚರ್, ಪ್ರತಿಯೊಂದು ಇಲಾಖೆಯಿಂದ ಇದು ಏನು ಟೀಚರ್ಸ್ ವೇಕೆನ್ಸಿ ಒಂದು ಫಿಲ್ ಮಾಡಿಲ್ಲ. ಪೊಲೀಸ್ ಇಲಾಖೆಯಿಂದ 30,000 ವೇಕೆನ್ಸಿ ಇದೆ. ಮಾನ್ಯ ಗೃಹ ಸಚಿವರು ಏನ್ ಹೇಳ್ತಾರೆ, ಅತಿ ಶೀಘ್ರದಲ್ಲಿ 2 ದಿನದಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ, ಮಾಹಿತಿ ಗೊತ್ತಿಲ್ಲ ತರ್ಸ್ಕೊತೀನಿ ಅಂತ ಇದೇ ಹೇಳ್ತಾ ಬಂದಿದ್ದಾರೆ. ನಾವ್ ಇದನ್ನ ಎಷ್ಟೊತ್ತಿ ಅಂತ ಕೇಳೋದು, 5 ವರ್ಷ ಮುಂಚೆ ನೋಟಿಫಿಕೇಶನ್ ಆಗಿರೋದು ಯಾವುದು PSI. ಅವರು ಈ ಹಿಂದಿನ ಸರ್ಕಾರ ನೋಟಿಫಿಕೇಶನ್ ಮಾಡಿದ್ದು ಮೊನ್ನೆ ಕಂಪ್ಲೀಟ್ ಮಾಡಿದ್ದಾರೆ. ನೋಟಿಫಿಕೇಶನ್ ಮಾಡೋದು ಒಂದು ಕಡೆ ಆದ್ರೆ ಕಾಂತಕುಮಾರ್ ಅವರೇ, ಯಾವುದೇ ಒಂದು ಎಕ್ಸಾಮ್ಗಳನ್ನು ಸರ್ ದಯವಿಟ್ಟು ಮೊಬೈಲ್ ಆಫ್ ಮಾಡಿ ಸರ್, ಇಲ್ಲ ಸೈಲೆಂಟ್ ಮೋಡ್ಗೆ ಹಾಕಿ, ಇಲ್ಲ ಫ್ಲೈಟ್ ಮೋಡ್ಗೆ ಹಾಕಿ ಪ್ಲೀಸ್. ಒಂದು ಕಾಂತಕುಮಾರ್, ಯಾವುದೇ ಎಕ್ಸಾಮ್ ಅನ್ನು ಪಾರದರ್ಶಕವಾಗಿ ನಡೆಸೋ ಯೋಗ್ಯತೆನೇ ಇಲ್ವಲ್ಲ, ವೆದರ್ ಇಟ್ ಇಸ್ ಬಿಜೆಪಿ ಗವರ್ಮೆಂಟ್ ಆರ್ ಕಾಂಗ್ರೆಸ್ ಗವರ್ಮೆಂಟ್.